ಸೊ ನೋಡಿ ಈ ಥರ ಒಂದು ಪ್ರಿಪೇರ್ ಆದಮೇಲೆ ಏನು ಮಾಡಬೇಕು ಅಂದರೆ ಇದೂ ಅಷ್ಟೇ ಸಿಪ್ ಬೈ ಸಿಪ್ಪು ಕುಡಿಬೇಕಾಗತ್ತೆ ನೀವು. ಇದೊಂದು ಸ್ವಲ್ಪ ಏನು ಗೊತ್ತಾ, ಒಂದು ಸ್ವಲ್ಪ ಟೇಸ್ಟ್ ಬಂದಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಒಂಚೂರು ಸಾಲ್ಟ್ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಸಪ್ಪೆ ಬೇಕು ಅನ್ನೋರು ಸಪ್ಪೆನೂ ಕುಡಿಬೋದು. ಸೊ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ದು ಏನು ಎಫೆಕ್ಟ್ಸ್ ಅಂದರೆ ಇದು ಬಿ ಪಿ ಮತ್ತು ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ, ಆಯಿತಾ. ಸೊ ಬಿ ಪಿ ಆಗಿರ್ಬೋದು ಮತ್ತು ಡಯಾಬಿಟೀಸ್ ಆಗಿರ್ಬೋದು ಇದನ್ನೆಲ್ಲ ಕಂಟ್ರೋಲಲ್ಲಿ ಇಡುತ್ತೆ, ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಕ್ ಸೀಡ್ಸ್ ಹಾಕಿರೋದ್ರಿಂದ ಫ್ಲ್ಯಾಕ್ ಸೀಡ್ಸ್ ಏನು ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು 2 ಮ್ಯಾಜಿಕಲ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಯಾವುದು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, 2 ಮ್ಯಾಜಿಕಲ್ ಡ್ರಿಂಕ್ಸ್ ಬಗ್ಗೆ. ಸೊ ಅದು ಹೇಗೆ ಮ್ಯಾನೇಜ್ ಮಾಡ್ಬೋದು ನಾವು ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 2 kg-ಯಿಂದ 5 kg-ವರೆಗೂ ನೀವು ರಿಡ್ಯೂಸ್ ಮಾಡ್ಕೋಬೋದು. ಈ ಜ್ಯೂಸ್ ಕುಡಿಯೋದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಎಕ್ಸಸೈಸು ಮಾಡಬೇಕು, ಪ್ಲಸ್ ನೀವು ಫುಡ್ಡನ್ನ ಕಂಟ್ರೋಲ್ ಮಾಡಬೇಕು. ಅಂದರೆ ಸ್ವಲ್ಪ ಡಯಟಿಂಗ್ ಥರ ಮಾಡಿಕೊಂಡು ಹೇಗೆ ಒಂದು 6 ಗಂಟೆ ಒಳಗಡೆ ನೀವು ಊಟ ಮಾಡಿ ಮುಗಿಸಿರ್ಬೇಕು. ನಂದು ಹಳೆ ವ್ಲಾಗ್ಸು ಚೆಕ್ ಮಾಡಿಬೇಕಾರೆ ವೆಯ್ಟ್ ಲಾಸ್ದು ತುಂಬ ಮಾಡಿದ್ದೀನಲ್ಲ, ಸೊ ಅದನ್ನು ನೋಡ್ಕೊಂಬನ್ನಿ, ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಆ ಥರ ಒಂದು ಮಾಡ್ಕೊಂಬಂದರೆ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ನಾನು ಯಾವ ಒಂದು ಇವಾಗ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ನೋಡಿ ಫಸ್ಟನೇ ಮ್ಯಾಜಿಕಲ್ ಡ್ರಿಂಕು. ಸೊ ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಅದ್ರ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ ನಾನು. ಸೊ ಈ ಒಂದು ಜ್ಯೂಸ್ದು ಏನು ಅಂದರೆ ಬೂದುಗುಂಬಳಕಾಯಿದು ಜ್ಯೂಸ್ ಆಗಿರುತ್ತೆ. ಸೊ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೂ ನಾನು ಹೇಳ್ತೀನಿ. ಸೊ ಅದು ಪ್ರಿಪೇರ್ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ, ಇದೇ ವಿಡಿಯೋದಲ್ಲಿದೆ. ಸೊ ಏನು ಅಂದರೆ ಬೂದುಗುಂಬಳಕಾಯಿ ಆ್ಯಶ್ ಗಾರ್ಡ್ ಅಂತ, ಆಯಿತಾ. ಸೊ ಹ್ಯಾಶ್ ಗಾರ್ಡ್ನ ನೀವು ತೊಗೋಬೇಕಾಗತ್ತೆ. ಸೊ ಅದೇನು ಗೊತ್ತಾ, ಮಾರ್ನಿಂಗು ನೀವು ಕುಡಿಯೋದ್ರಿಂದ ನಮ್ಮ ಗಟ್ ಹೆಲ್ತು ತುಂಬ ಒಳ್ಳೆಯದದು, ಗಟ್ ಹೆಲ್ತ್ಗೆ, ಆಯಿತಾ. ಹೊಟ್ಟೆ ಕ್ಲೀನ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಇವಾಗ ನಾವು ಊಟ ಮಾಡೋದು ಡೈಜೆಸ್ಟ್ ಆದರೆ ತಾನೇ ಜೀರ್ಣಕ್ರಿಯೆ ಚೆನ್ನಾಗಾದರೆ ವೆಯ್ಟ್ ಲಾಸ್ ಆಗೋದು ನೀವು. ಸೊ ಅದೇ ಸರಿಯಾಗಲಿಲ್ಲ ಅಂದರೆ ಅದು ಕಷ್ಟ ಆಗುತ್ತಲ್ವ. ಸೊ ಇದು ಏನು ಅಂದರೆ ಫುಲ್ಲು ನಮ್ಮ ಒಂದು ಸ್ಟಮಕ್ಕಲ್ಲಿ ಹೋಗಿ ನೀಟಾಗಿ ಅದು ಕ್ಲೀನ್ ಮಾಡ್ಕೊತಾ ಬರುತ್ತೆ. ಸೊ ಅದರಿಂದ ನಿಮಗೆ ಟಾಕ್ಸಿನ್ ರಿಲೀಸ್ ಆಗುತ್ತೆ, ಆಯಿತಾ. ಬಾಡಿಲಿರುವ ಡಿಟಾಕ್ಸಿಫೈ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಟಾಕ್ಸಿಫೈ ಮಾಡುತ್ತೆ ಬಾಡಿನ, ಮತ್ತು ನಿಮಗೆ ಡೈಜೆಷನ್ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಇದ್ರ ಜೊತೆಗೆ ಆಮ್ಲ ಹಾಕಿರೋದ್ರಿಂದ, ವೈಟಮಿನ್ ಸಿ ಇರೋದ್ರಿಂದ, ಮತ್ತು ಪುದೀನ ಆ್ಯಡ್ ಮಾಡಿರೋದು. ಸೊ ಎಲ್ಲನೂ ನಮ್ಮ ಒಂದು ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ಎಲ್ಲ ಸಿಗುತ್ತೆ ಇದರಿಂದ. ಸೊ ಇದು ಏನು ಅಂದರೆ ಎಂಟಿ ಸ್ಟಮಕಲ್ಲೇ ನೀವು ಕುಡಿಬೇಕು. ಸೊ ನೋಡಿ ನಾನು ಮಾರ್ನಿಂಗ್ ಜಸ್ಟ್ ಬ್ರಷ್ ಮಾಡಿ ಕೂತಿದ್ದೀನಿ, ಆಯಿತಾ. ಸೊ ಫಸ್ಟ್ನೇ ಡ್ರಿಂಕ್ ಈ ಥರ ಇರುತ್ತೆ. ಎರಡನೇದೇನು ಅಂದರೆ ತಿಂಡಿ ತಿನ್ನೋಕ್ಕೆ ಮುಂಚೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಇದ್ರದ್ದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಸೊ ಆಯಿತಾ. ಸೊ ಇದನ್ನು ಖಾಲಿ ಹೊಟ್ಟೆನಲ್ಲೇ ನೀವು ತೊಗೋಬೇಕು, ಏನೂ ತಿಂದಿರಬಾರ್ದು, ಯಾವ ನೀರು ಕುಡಿದಿರಬಾರ್ದು. ಫಸ್ಟ್ ಡ್ರಿಂಕ್ ಇದಾಗಿರುತ್ತೆ, ಆಯಿತಾ. ಸೊ ಇದಾದಮೇಲೆ ತಿಂಡಿ ತಿನ್ನೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಬಿಫೋರ್ ಅಥವಾ 10 ನಿಮಿಷ ಮುಂಚೆ ಸಾಕಾಗುತ್ತೆ. 10 ನಿಮಿಷ ಮುಂಚೆ ಇಲ್ಲ ಅರ್ಧ ಗಂಟೆ ಬೆಟರು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ನಾವು ತಿಂಡಿ ತಿನ್ಬೇಕಾರೆ, ಊಟ ಮಾಡಬೇಕಾದ್ರೆ ಅರ್ಧ ಗಂಟೆ ಮುಂಚೆನೇ ನೀರು ಕುಡಿದಿರ್ಬೇಕು, ಆವಾಗಲೇ ಚೆನ್ನಾಗಿ ಡೈಜೆಷನ್ ಆಗೋದು. ಸೊ ಅರ್ಧ ಗಂಟೆ ಮುಂಚೆ ನೀವು ಇನ್ನೊಂದು ಸೆಕೆಂಡ್ ಡ್ರಿಂಕನ್ನ ಕುಡೀರಿ. ಸೊ ಈ ಥರ ಒಂದು ಮೆಥಡ್ ಮಾಡ್ಕೊಂಬರೋದ್ರಿಂದ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಅದು ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬನ್ನಿ ಬನ್ನಿ. ಸೊ ಯಾರಿಗಾರು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ವೆಯ್ಟ್ ಲಾಸ್ದು 2 ಮ್ಯಾಜಿಕಲ್ ಡ್ರಿಂಕದು ನಾನು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ, ಒಂದು ಬೂದುಗುಂಬಳಕಾಯಿದು ಒಂದು ಪೀಸ್ ಬೇಕಾಗುತ್ತೆ, ಮತ್ತು ಪುದೀನ ತೊಗೊಂಡಿದ್ದೀನಿ, ಒಂದು ಬೆಟ್ಟದ ನೆಲ್ಲಿಕಾಯಿ ಇದೆ, ಮತ್ತು ಲೆಮನ್ ಇದೆ, ಮತ್ತು ಶುಂಠಿ ಇದೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ನಾವು ಪ್ರಿಪೇರ್ ಮಾಡೋದು. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಬೇಕಾಗುತ್ತೆ. ಸೊ ನಾನು ಬೂದುಗುಂಬಳಕಾಯಿ ತೊಗೊಂಡಿದ್ನಲ್ಲ, ಇಷ್ಟು ಒಂದು ಪೀಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು 3 ಗ್ಲಾಸ್ ಬರುತ್ತೆ ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಗೆ, ನಾವು ಕುಡಿತಾ ಇರೋದ್ರಿಂದ ವೆಯ್ಟ್ ಲಾಸ್ದು. ಸೊ ಇಷ್ಟು ಬೇಕಾಗುತ್ತೆ. ಸೊ ಇಷ್ಟು ಪೀಸಲ್ಲಿ 3 ಜನಕ್ಕೆ ಆಗೋಷ್ಟು ಇದೆ. ನೀವು ಅಕಸ್ಮಾತ್ ಒಬ್ಬರು ಇಬ್ಬರು ತೊಗೋತಾ ಇದ್ದರೆ ಇಷ್ಟು ಮಾತ್ರ ತೊಗೊಳ್ಳಿ, ಒಂದು ಪೀಸ್ ಸಾಕಾಗುತ್ತೆ. ಇಬ್ರಿಗಾದರೆ ಒಬ್ರಿಗೆ ಅಂದರೆ ಇದ್ರಿಂದ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ತೊಗೋಬೋದು. ಸೊ ಈ 3 ಪೀಸ್ ಏನು ಅಂದರೆ ಒಂದು 3 ಜನಕ್ಕೆ ಆಗುವಷ್ಟು ರೆಡಿ ಮಾಡ್ತಿರೋದು. ಸೊ ಪುದೀನ ಮತ್ತು ಶುಂಠಿ, ನೀವು ಒಬ್ಬರೇ ಮಾಡೋದಾದ್ರೂ ಪುದೀನ ಇಷ್ಟೇ ತೊಗೊಳ್ಳಿ. ಬರೀ ಇದು ಕ್ವಾಂಟಿಟಿನಲ್ಲಿ ಇದು ಬೂದುಗುಂಬಳಕಾಯಿ ಮಾತ್ರ ಪೀಸ್ ಕಡಿಮೆ ಇರಬೇಕಷ್ಟೆ. ಸೊ ಇದು 3 ಜನದ್ದು ಮಾಡ್ತಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ. ಸೊ ಪುದೀನ ಇಷ್ಟು, ಮತ್ತು ಶುಂಠಿದು ಒಂದು 2 ಪೀಸು, ಮತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ಬೇಕಾಗುತ್ತೆ, ಮತ್ತು ಒಂದು 1/4 ಭಾಗದಷ್ಟು ಇದು ಬೇಕಾಗುತ್ತೆ ಲೆಮನ್. ಸೊ ಬನ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಈಗ. ಸೊ ನೋಡಿ ಮಿಕ್ಸಿ ಜಾರ್ಗೆ ಇಷ್ಟು ಹಾಕ್ಕೊಂಡಿದ್ದೀವಿ. ಸೊ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಿಕ್ಸಿ ಮಾಡ್ಕೋಬೇಕು. ಸೊ ನೋಡಿ ನಮ್ಮಮ್ಮ ಮಾಡ್ತಾ ಇದ್ದಾರೆ ಜ್ಯೂಸ್.
ಇವಾಗ ನೋಡಿ ಫಿಲ್ಟರ್ ಮಾಡ್ತಾ ಇದ್ದೀವಿ. ಸೊ ಒಂದು 3 ಗ್ಲಾಸ್ ಆಗುವಷ್ಟು ಬಂದಿರುತ್ತೆ ಇದರಲ್ಲಿ. ಸೊ ನಾನೇನು ತೋರಿಸಿದ್ನೋ ಅದರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನಾರು ಅಕಸ್ಮಾತ್ 1 ಗ್ಲಾಸ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಸರ್, 1 ಗ್ಲಾಸ್ 2 ಗ್ಲಾಸ್. ಸೊ ಇವಾಗ ನೋಡಿ ಫೈನಲ್ಲಾಗಿ ಒಂದು ಸ್ವಲ್ಪ ನಿಂಬು ಆ್ಯಡ್ ಮಾಡಬೇಕು, ಲೆಮನ್ನು. ಬೇಕಾದರೆ ನೀವು ಒಂದು ಸ್ವಲ್ಪ ಚಿಟಿಕೆ ಮೆಣಸು ಪುಡಿನೂ ಹಾಕೋಬೋದು. ಸೊ ಅದು ಅಷ್ಟೇ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಇಲ್ಲಾಂದರೆ ಬರೀ ನಿಂಬುನೂ ಹಾಕೋಬೋದು, ಲೆಮನ್. ಸೊ ಇವಾಗ ನೋಡಿ 3 ಗ್ಲಾಸಲ್ಲಿ ಬಗ್ಗಿಸ್ತಾ ಇದ್ದಾರೆ ನಮ್ಮಮ್ಮ. ಸೊ 3 ಜನ ಕುಡಿತೀವಿ ಇವಾಗ. ಇದೇನು ಗೊತ್ತಾ, ಖಾಲಿ ಹೊಟ್ಟೆನಲ್ಲೇ ನೀವು ತೊಗೋಬೇಕು ಮಾರ್ನಿಂಗ್ ಬ್ರಷ್ ಆದಮೇಲೆ. ಇಟ್ಕೊಳ್ಳಿ ಮಮ್ಮಿ ಒಂದು ಗ್ಲಾಸ್. ಸೊ ನೋಡಿ ಬೂದುಗುಂಬಳಕಾಯಿ ಜ್ಯೂಸ್ ರೆಡಿ ಆಯಿತು. ಸೊ ಇವಾಗ ಕುಡಿಯೋದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ತೋರಿಸಿದ್ನಲ್ಲ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಜ್ಯೂಸ್ನ ತೊಗೊಂಬಂದಿದ್ದೀನಿ. ಸೊ ಇವಾಗ ನಾನು ಇದನ್ನು ಕುಡಿತಾ ಇದ್ದೀನಿ. ಅಮೇಝಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ ಯಾವುದೇ ಒಂದು ಇದು ಹನಿ ಹಾಕೊಳ್ಳೋದಾಗಿರ್ಬೋದು, ಸಕ್ಕರೆ ಏನೂ ಬೇಕಾಗಲ್ಲ. ಈವನ್ ಉಪ್ಪು ಆ ಥರ ಕೆಲವ್ರಿಗೆ ಹ್ಯಾಬಿಟ್ ಇರುತ್ತೆ, ಹಾಗೆ ಸಪ್ಪೆ ಕುಡಿಯೋಕ್ಕೆ ಇಷ್ಟಪಡಲ್ಲ. ಬಟ್ ಏನು ಗೊತ್ತಾ, ಗ್ರೀನ್ ಟೀ ಕುಡಿಯೋರಿಗೆ ಹ್ಯಾಬಿಟ್ ಇರೋರು ಆರಾಮಾಗಿ ಕುಡಿಬೋದು. ಈಗ ನಮಗೂ ಅಷ್ಟೇ, ಏನೇ ಒಂದು ಉಳಿದು ಕೊಟ್ಟರು ಕಹಿದು ಕೊಟ್ಟರು ಕುಡಿತೀವಿ. ಯಾಕಂದರೆ ಗ್ರೀನ್ ಟೀ ಕುಡಿದು ರೂಢಿಯಾಗಿರುತ್ತಲ್ಲ. ಸೊ ಯಾವುದೇ ಒಂದು ಸ್ವೀಟ್ ಬೇಕು ಅಂತ ಅನಿಸಲ್ಲ. ಸೊ ಕೆಲವ್ರಿಗೆ ಸ್ವೀಟ್ ಕುಡಿಯೋ ಅಭ್ಯಾಸ ಇಲ್ಲ ಅಂದರೂ ಪರವಾಗಿಲ್ಲ. ಏನು ಗೊತ್ತಾ, ಇದರಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಏನೂ ಹಾಕೊಳ್ಳೋ ನೆಸೆಸಿಟಿನೇ ಇಲ್ಲ, ಆಯಿತಾ. ಹಾಗೆ ಕುಡಿಬೋದು, ಚೆನ್ನಾಗಿರುತ್ತೆ. ಸೊ ಫುಲ್ಲು ಇದನ್ನು ಕುಡಿಯೋದು ಮೆಥಡ್ ಹೇಳಿದ್ದೀನಲ್ಲ, ಸಿಪ್ ಮಾಡೇ ಕುಡಿಬೇಕು, ಆವಾಗಲೇ ಚೆನ್ನಾಗಿ ಡೈಜೆಷನ್ ಆಗೋದು. ಕೂತ್ಕೊಂಡು ಕುಡೀರಿ, ನಾನು ಸುಮ್ಮನೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಓಕೆ ಬನ್ನಿ ಕೂತ್ಕೊಂಡೆ ತೋರಿಸ್ತೀನಿ. ಸೊ ನೋಡಿ, ಕೂತ್ಕೊಂಡು ನಿಧಾನಕ್ಕೆ ಸಿಪ್ ಮಾಡೇ ಕುಡಿಬೇಕು. ಕುಡಿಬೇಕಾದ್ರೆ ಏನು ಗೊತ್ತಾ, ಸಲೈವ ಜೊತೆ ಮಿಕ್ಸ್ ಆಗಿ ಕುಡಿಬೇಕು, ಆವಾಗಲೇ ಅದು ಗಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋದು. ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಸ್ಟಮಕಲ್ಲಿ, ಅದಕ್ಕೆ. ಸೊ ಅದಕ್ಕೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ವ್ಲಾಗಲ್ಲಿ ನಾನು. ಸೊ ನಿಮ್ಗೆ ಅರ್ಥ ಆಗಲಿ ಅಂತ. ಇಲ್ಲಾಂದ್ರೆ ಕೊಟ್ಟ ತಕ್ಷಣ ಏನು ಗೊತ್ತಾ, ಫುಲ್ ಗಟ ಅಂತ ಕುಡಿದ್ಬಿಟ್ರೆ ಯೂಸ್ ಇಲ್ಲ. ನಿಧಾನಕ್ಕೆ ಸಿಪ್ ಬೈ ಸಿಪ್ ಕುಡಿಬೇಕು. ಒಂದು ಸ್ವಲ್ಪ ಹಿಂಗೆಲ್ಲ ಬಾಯೆಲ್ಲ ಇದು ಮಾಡಿ ಕುಡೀರಿ, ಆವಾಗ ಅದು ಸಲೈವ ಜೊತೆ ಮಿಕ್ಸ್ ಆಗಿ ಹೋಗುತ್ತೆ. ಸೊ ಅದು ತುಂಬ ಒಳ್ಳೆಯದು. ಸಲೈವ ಜೊತೆ ಮಿಕ್ಸ್ ಆಗಿ ಯಾವಾಗ ನಾವು ಕುಡಿತೀವೋ ಅದು ಫ್ಯಾಟ್ ಬರ್ನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಜನ ನಿಮ್ಗೆ ಹೇಳಿರಲ್ಲ ಇದ್ರ ಬಗ್ಗೆ ಹೆಂಗೆ ಅಂತ ಅಲ್ವಾ. ಸೊ ಯಾವಾಗ ಸಲೈವ ಜೊತೆ ಇದು ಮಿಕ್ಸ್ ಆಗಿ ಹೋಗುತ್ತೋ ಆವಾಗಲೇ ಅದು ಫ್ಯಾಟ್ ಬರ್ನ್ ಮಾಡೋದಕ್ಕೆ ಕೆಲಸ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಒಂದು ಜಠರ ಅಗ್ನಿನಲ್ಲಿ ಅದರದ್ದು ಒಂದು ಅಗ್ನಿ ತತ್ವ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ನಾವು ನೀರು ಕುಡಿಬೇಕಾಗಿರ್ಬೋದು, ಯಾವುದೇ ಒಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜಠರ ಅಗ್ನಿದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಾವು ಅದಕ್ಕೆ ಇದು ಮಧ್ಯ ಊಟ ಮಾಡುವಾಗ ಯಾಕೆ ನಾವು ನೀರು ಮಧ್ಯ ಕುಡಿಬಾರ್ದು ಅಂದರೆ, ಸೊ ಅದು ಹಾಫ್ ಆಗಿಬಿಡುತ್ತೆ ಅದು, ಆಯಿತಾ. ಸೊ ಜಠರಾಗ್ನಿ ಕೆಲಸ ಮಾಡೋದು ಸ್ಟಾಪ್ ಮಾಡುತ್ತೆ. ಸೊ ಆವಾಗ ನಿಮಗೆ ಗುಡ್ ಬ್ಯಾಕ್ಟೀರಿಯಾಸು ಇನ್ಕ್ರೀಸ್ ಆಗೋಲ್ಲ. ಸೊ ಅದಿದ್ರೇ ನಮ್ಮದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಪ್ಲಸ್ ನಾವು ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಸಿಪ್ ಮಾಡಿ ಕುಡೀರಿ. ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ನಿಧಾನಕ್ಕೆ ಕುಡ್ಕೊಳ್ಳಿ. ಹೇಗೆ ಅನ್ನಿಸ್ತು ಅಂತಲೂ ಹೇಳಿ. ನಾಳೆಯಿಂದನೇ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಲ್ವಾ. ಸೊ ಈ ಥರ ಮಾಡ್ಕೊಳ್ಳಿ. ಬನ್ನಿ ಇವಾಗ 2ನೇ ಡ್ರಿಂಕದು ತೋರಿಸ್ತಾ ಇದ್ದೀನಿ. ಸೊ ಅದು ತಿಂಡಿ ತಿನ್ನೋಕ್ಕೆ ಅರ್ಧ ಗಂಟೆ ಮುಂಚೆ ಆಗಿರುತ್ತೆ. ಸೊ ಅದನ್ನು ನೋಡ್ಕೊಂಬನ್ನಿ. ಯಾಕೆಂದರೆ ನೀವು ಇದು ಯಾವ ಥರ ಮಾಡಬೇಕು ಅಂದರೆ, 1 ತಿಂಗಳು ಕಂಟಿನ್ಯೂಸ್ ಆಗಿ ಬೂದುಗುಂಬಳಕಾಯಿ ಇದು ಮಾಡಿ, ಆವಾಗ ವೆಯ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗುತ್ತೆ. ಇನ್ನು ಮಿಕ್ಕಿದ ದಿನದಲ್ಲಿ ನಾನು ಹೇಳಿದ್ನಲ್ಲ ಲೆಮನ್ ಜ್ಯೂಸು, ನಾನು ಮಾರ್ನಿಂಗ್ ಸೋಂಪು ವಾಟರು, ಜೀರಿಗೆ, ಸ್ವಲ್ಪ ಅಜ್ವೈನ್ ವಾರದಲ್ಲಿ 2 ಸಲ ಮಾತ್ರ ಯೂಸ್ ಮಾಡಿ, ಯಾಕಂದರೆ ಹೀಟ್ ಆಗಿಬಿಡುತ್ತೆ ಬಾಡಿ. ಸೊ ಡೈಲಿ ನೀವು ಯೂಸ್ ಮಾಡಬೇಕು ಅಂದರೆ ಜೀರಿಗೆ ಹಾಕೋಬೋದು, ಮತ್ತು ಸೋಂಪು ವಾಟರ್ದು ಕುದಿಸ್ಬಿಟ್ಟು ಬಿಸಿ ನೀರಲ್ಲಿ ಅದೊಂದು ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಆದಾಗ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಮತ್ತು ಹನಿ ಹಾಕ್ಕೊಂಡು ಕುಡಿಯೋದು. ಸೊ ನಾನು ಡೈಲಿ ಅದೇ ಮಾಡ್ತಿರೋದು. ಸೊ ಇವಾಗ 1 ತಿಂಗಳು ಇದನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಮತ್ತು ಇನ್ನೊಂದು ರೆಮಿಡಿ ಇದೆ, ಇವಾಗ ಇನ್ನೊಂದು ಡ್ರಿಂಕ್ದು ತೋರಿಸ್ತೀನಲ್ಲ ಅದು ನಾನು ಹೇಳ್ತಾ ಇರೋದು. ಸೊ ಅದು 1 ತಿಂಗಳು ಮಾಡಿ ನೋಡೋಣ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ.
ಆಯಿತಾ. ಸೊ ನಮ್ಮ ಅಪ್ಪ ಇದನ್ನೇ ಟ್ರೈ ಮಾಡಿ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಇನ್ನೂ ವೆಯ್ಟ್ ಲಾಸ್ ಆಗೋಣ ಅಂತ. ಸೊ ಅದಕ್ಕೆ ಸೊ ಬನ್ನಿ ಇವಾಗ ಎರಡನೇ ಡ್ರಿಂಕ್ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ನೇದು ಮ್ಯಾಜಿಕಲ್ ಡ್ರಿಂಕದು ವೆಯ್ಟ್ ಲಾಸ್ದು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ನೋಟ್ ಮಾಡ್ಕೊಳ್ಳಿ. ಸೊ ನೋಡಿ, ಫ್ಲ್ಯಾಕ್ ಸೀಡ್ಸ್ದು ತೊಗೊಂಡಿದ್ದೀನಿ ಮತ್ತು ನುಗ್ಗೆ ಸೊಪ್ಪುದು ಪೌಡರ್ ಬೇಕಾಗುತ್ತೆ. ನುಗ್ಗೆಕಾಯಿ ಮೊರಿಂಗಾ ಪೌಡರ್ ಅಂತ ಬರುತ್ತೆ ನೋಡಿ, ಅದು ನುಗ್ಗೆ ಸೊಪ್ಪು. ಸೊ ಇದು ಬೇಕು ಮತ್ತು ಮೊಸರು ಬೇಕಾಗುತ್ತೆ. ಸೊ ಮೂರನೇದು ನೋಡಿ, ಮೊಸರು ಬೇಕಾಗುತ್ತೆ. ಸೊ ಈ ಮೂರನ್ನ ನಾವು ಉಪಯೋಗಿಸಿ ಮಾಡುವಂತಹ ಒಂದು ಡ್ರಿಂಕ್ ಆಗಿರುತ್ತೆ ವೆಯ್ಟ್ ಲಾಸ್ದು. ಸೊ ಬನ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಫಸ್ಟು 2 ಸ್ಪೂನು ಫ್ಲ್ಯಾಕ್ ಸೀಡ್ಸ್ ತೊಗೋಬೇಕು. ಚಿಕ್ಕ ಜಾರಲ್ಲೇ ಸಾಕಾಗುತ್ತೆ. ಸೊ ಇದು ನಾನು ಒಬ್ಳಿಗೆ ಮಾಡ್ಕೋತಾ ಇದ್ದೀನಿ. ಸೊ 1 ಗ್ಲಾಸಿಗೆ ನಿಮಗೆ ಇದು 2 ಗ್ಲಾಸ್ ನೀವು ಮಾಡಬೇಕು ಅಂದರೆ 4 ಸ್ಪೂನ್ ಹಾಕಬೇಕಾಗುತ್ತೆ ಫ್ಲ್ಯಾಕ್ ಸೀಡ್ಸ್. ಸೊ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಗೆ. ಸೊ ಚೆನ್ನಾಗಿ ನುಣ್ಣಗೆ ಹಾಕಬೇಕು. ಸೊ ಅದು ಗ್ರೈಂಡ್ ಆದಮೇಲೆ ಹಾಕ್ಬೇಕು ಇದು. ಸೊ ನೋಡಿ, ನುಗ್ಗೆ ಸೊಪ್ಪಿಂದು ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಅಂದರೆ ನಮ್ಮಮ್ಮ ಹಾಕಿದ್ದಾರೆ 1 ಸ್ಪೂನ್. ಸೊ ಅದಾದಮೇಲೆ ಮೊಸರು ಹಾಕ್ಕೋಬೇಕು. ಸೊ ಎಷ್ಟು ಅಂದರೆ ಒಂದು ಇದಕ್ಕೆ 1/4 ಭಾಗದಷ್ಟು. 1 ನಿಮಿಷ ಪಾಪ, ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ನುಗ್ಗೆ ಸೊಪ್ಪುದು ಹೇಗೆ ಮಾಡೋದು ಅಂದರೆ, ನುಗ್ಗೆ ಸೊಪ್ಪು ಸಿಗುತ್ತಲ್ಲ, ಸೊ ಅದನ್ನು ಒಂದು 6 ದಿನ ನೀವು ಮನೆ ನೆರಳಲ್ಲೇ ಒಣಗಿಸ್ಬೇಕು ಆಯಿತಾ. ಸೊ ಅದು ಒಣಗಿಸಾದ್ಮೇಲೆ ಕಡ್ಡಿ ಎಲ್ಲ ಸಪ್ರೇಟ್ ಮಾಡಿ ಬರೀ ಎಲೆ ಮಾತ್ರ ತೊಗೋಬೇಕು. ಸೊ ಅದನ್ನು ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಬೋದು, ಆವಾಗ ಅದು ಪೌಡರ್ ಥರ ಬರುತ್ತೆ. ಸೊ ಇವಾಗ ನೋಡಿ, ಅದು ಹಾಕಿದ್ದೀನಿ ಮತ್ತು ಇದು ಮೊಸರುದು ಮಾಡಿ ಮಮ್ಮ. ಸೊ ಇವಾಗ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ತಿಂಡಿ ತಿನ್ನೋಕ್ಕೆ ಮುಂಚೆ ಇದು ತೊಗೋಬೇಕಾಗತ್ತೆ. ಸೊ 1 ಗ್ಲಾಸ್ ಬರುತ್ತೆ ಇದು. ಸೊ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಫ್ಲ್ಯಾಕ್ ಸೀಡ್ಸ್ ಇದೆ ಮತ್ತು ನುಗ್ಗೆ ಸೊಪ್ಪಿಂದು ಪುಡಿ 1 ಸ್ಪೂನ್ ಇದೆ ಮತ್ತು ಮೊಸರು 1/4 ಭಾಗದಷ್ಟು ತೊಗೊಂಡಿರೋದು. ಸೊ ಈ ಒಂದು ಡ್ರಿಂಕ್ನ ಏನು ಅಂದರೆ, ತಿಂಡಿ ತಿನ್ನೋಕ್ಕೂ ಅರ್ಧ ಗಂಟೆ ಮುಂಚೆ ತೊಗೊಂಡಿರಬೇಕು, ಹಾಫ್ ಆನ್ ಅವರ್ ಬಿಫೋರು ಆಯಿತಾ. ಸೊ ಇವಾಗ ಫಸ್ಟ್ ಡ್ರಿಂಕ್ ನಾನು ಏನು ತೋರಿಸ್ತೇನೆ ನಿಮಗೆ. ಸೊ ಅದು ಜಸ್ಟ್ ಬ್ರಷ್ ಆದಮೇಲೆ ತೊಗೊಳ್ಳೋದು. ಸೊ ಇದು ಯಾವಾಗ ಅಂದರೆ, ತಿಂಡಿ ತಿನ್ನೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಇದನ್ನು ತೊಗೋಬೇಕಾಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಯಾರಿಗ ಆಸೆ ಇದೆಯೋ ಸೊ ಇದನ್ನು ಟ್ರೈ ಮಾಡಿ. ಇದ್ರ ಜೊತೆ ಹೇಳಿದ್ನಲ್ಲ, BP ಮತ್ತು ಡಯಾಬಿಟೀಸ್ ಇರೋರು ಕಂಟ್ರೋಲಿಗೆ ಬರುತ್ತೆ. ಸೊ ಅವರು ಇರೋರೇ ತೊಗೋಬೇಕು ಅಂತ ಏನಿಲ್ಲ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ತೊಗೋಬೋದು, ಹೆಲ್ತ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ಈ ಒಂದು ಡ್ರಿಂಕ್ ಏನು ನಾನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ಟೆಕ್ಸ್ಚರು ಚೆನ್ನಾಗಾಗುತ್ತೆ. ಸೊ ನಿಮಗೆ ಹೆಲ್ತ್ ಅಂದರೆ ವೆಯ್ಟ್ ಲಾಸ್ ಜೊತೆಗೆ, ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ತುಂಬ ಚೆನ್ನಾಗಿ ಸ್ಕಿನ್ನು ಚೆನ್ನಾಗಾಗುತ್ತೆ. ಯಾಕೆಂದರೆ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಲ್ಲ, ಮೊರಿಂಗಾ ಪೌಡರ್ ಹಾಕಿರೋದ್ರಿಂದ ಐರನ್ ಕಂಟೆಂಟು ತುಂಬ ರಿಚ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಲ್ಲ, ಯಾವಾಗಲೂ ನಾವು ಫೈಬರ್ ಕಂಟೆಂಟದು ತೊಗೊಂಡಾಗ ನಮಗೆ ಬೇಗ ಹೊಟ್ಟೆ ಹಸಿವಾಗಲ್ಲ ಆಯಿತಾ. ಕ್ರೇವಿಂಗ್ಸ್ ಅಂತಾರೆ ನೋಡಿ, ಅದು ಒಂದು ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾವು ತಿಂಡಿ ತಿನ್ನೋಕ್ಕೆ ಮುಂಚೆ ತೊಗೊಂಡಾಗ ಏನಾಗುತ್ತೆ ಅಂದರೆ, ಹೊಟ್ಟೆ ಹಸು ಕಡಿಮೆ ಆಗುತ್ತೆ. ಸೊ ನಾವು ತುಂಬ ತಿನ್ನೋ ಜಾಗದಲ್ಲಿ ಒಂದು ಸ್ವಲ್ಪ ತಿಂದಿರ್ತೀವಿ. ಸೊ ಇದೊಂದು ಆಯಿತಾ. ಸೊ ನಾನು ಇದನ್ನು ಕುಡಿದು ತೋರಿಸ್ತೀನಿ. ನಾವು ನಿಧಾನಕ್ಕೆ ಕುಡಿಬೇಕು. ಆ್ಯಕ್ಚುಲಿ ಇದು ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಹಿ ಥರ ಇದಿರುತ್ತೆ. ಬಟ್ ಮೊಸರೆಲ್ಲ ಆ್ಯಡ್ ಮಾಡಿರೋದ್ರಿಂದ ಗೊತ್ತಾಗಲ್ಲ ನಿಮಗೆ, ಆರಾಮಾಗಿ ಕುಡ್ಕೋಬೋದು. 1 ತಿಂಗಳು ಮಾಡಬೇಕಾಗುತ್ತೆ ನೀವು ಆಯಿತಾ. ಸೊ ನಿಮ್ಗೆ ಏನಾರು ವೆಯ್ಟ್ ಲಾಸ್ ಮಾಡಬೇಕು ಮತ್ತು BP ಮತ್ತು ಡಯಾಬಿಟೀಸ್ ಎಲ್ಲ ಕಡಿಮೆ ಮಾಡಬೇಕು, ಈವನ್ ಥೈರಾಯ್ಡ್ ಇಶ್ಯೂಸ್ ಇರೋರು ಕಂಟ್ರೋಲಿಗೆ ಬರುತ್ತೆ ಇದು. ಸೊ ಯಾರು ಕೇಳ್ತಾ ಇರ್ತೀರಲ್ಲ ಹೇಗೆ ಮಾಡೋದು ಅಂತ, ಸೊ ಇದನ್ನು ಮ್ಯಾನೇಜ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡುತ್ತೆ. ನಾ ಹೇಳಿದ್ನಲ್ಲ, ಒಂದು 2 kg ಒಂದು 5 kgವರೆಗೂ ಆರಾಮಾಗಿ ನೀವು ಸಣ್ಣ ಆಗ್ಬೋದು ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ನಾನು ಇನ್ನೊಂದು ತೋರಿಸ್ಬೇಕು ಫ್ರೆಂಡ್ಸ್ ನಿಮಗೆ. ಸೊ ನಾನು ಹೇಳಿದ್ನಲ್ಲ, ನಂದು ಬೆಳಗ್ಗೆ ಹೊತ್ತು ನಾನು 8:30 ಒಳಗೆ ತಿಂಡಿ ತಿನ್ನೋದು ಅಂತ. ಸೊ ಇವಾಗ ಇದನ್ನು ಕುಡ್ದಿದ್ದೀನಲ್ಲ, ಸೊ ಒಂದು ಅರ್ಧ ಗಂಟೆ ಆದಮೇಲೆ ತಿಂಡಿ ತಿಂತೀನಿ. ಸೊ 2 ಇಡ್ಲಿ ತಿನ್ನೋ ಜಾಗದಲ್ಲಿ 1 ಇಡ್ಲಿ, ಆ ಥರ 2 ದೋಸೆ ತಿನ್ನೋ ಜಾಗದಲ್ಲಿ 1 ದೋಸೆ. ಸೊ ಉಪ್ಮಾ ಜಾಸ್ತಿ ತಿನ್ನೋ ಜಾಗದಲ್ಲಿ ಒಂದು ಸ್ವಲ್ಪ ಪುಟ್ಟು ಬೌಲು, ಆ ಥರ. ಏನು ನೀವು ತಿಂತೀರೋ ಅದನ್ನೇ ತಿನ್ನಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು. ಆ್ಯಕ್ಚುಲಿ ಏನು ಗೊತ್ತಾ, ಸ್ಕಿಪ್ ಮಾಡಿದಷ್ಟು ನಾವು ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಅದೊಂದು ನೀವು ಮೈಂಡಲ್ಲಿ ಇಟ್ಕೊಂಡಿರಿ ಯಾವಾಗಲೂ ಅಷ್ಟೇ. ವೆಯ್ಟನ್ನು ನಾವು ವೆಯ್ಟ್ ಲಾಸ್ ಮಾಡುವಾಗ ನಾವು ಎಲ್ಲನೂ ತಿನ್ಕೊಂಡೇ ಮಾಡಬೇಕು, ಆವಾಗಲೇ ಅದರದ್ದು ಒಂದು ಎಫೆಕ್ಟಿವ್ ಆಗಿ ಬರುತ್ತೆ ನಿಮಗೆ. ಇಲ್ಲಾಂದರೆ ಏನು ಗೊತ್ತಾ, ನಾವೇನೂ ತಿಂತಾ ಇಲ್ಲ ಅನ್ನೋದೇ ಇರುತ್ತೆ. ಸೊ ನಿಮಗೆ ಆ ಒಂದು ಫೀಲಿಂಗ್ಸ್ ಇರಲ್ಲ. ಅಂದರೆ ಏನೋ ನಾವು ಸ್ಕಿಪ್ ಮಾಡಿದಾಗ ಬೇಜಾರಲ್ಲಿ ಮಾಡಿರ್ತೀವಿ, ಸ್ಟ್ರೆಸ್ ಆಗುತ್ತೆ ಅದರಿಂದ. ಸೊ ಅದಕ್ಕೆ ನೀವೇನು ತಿಂತೀರೋ ಸ್ವಲ್ಪ ಕಮ್ಮಿ ಮಾಡಿ ಅಷ್ಟೇ. ಒಂದು
2 ಚಪಾತಿ ತಿನ್ನೋ ಜಾಗದಲ್ಲಿ 1 ಚಪಾತಿ ತಿನ್ನಿ, ಪಲ್ಯ ಜಾಸ್ತಿ ಯೂಸ್ ಮಾಡಿ ಆ ಥರ. ಸೊ ಬೆಳಗ್ಗೆ ಆ ಥರ ಆಯಿತಾ. ಸೊ ಮಧ್ಯಾಹ್ನ ಏನು ಮಾಡಬೇಕು ಅಂದರೆ 12 ಗಂಟೆಗೆ ನಂದು ವೆಯ್ಟ್ ಲಾಸ್ದೇ ತುಂಬ ಮಾಡಿದ್ದೀನಿ ವೀಡಿಯೋಸ್ ಚೆಕ್ ಮಾಡಿ. ಸೊ ನಾನು ನಿಮ್ಗೆ ಹೇಳ್ತಿರೋದು 12 ಗಂಟೆಗೆ ನೀವು ಸಲಾಡ್ ತೊಗೊಂಡು 1:30 ಒಳಗೆ ಊಟ ಮಾಡಿ, ಮತ್ತು 4 ಗಂಟೆಗೆ ಏನಾರ ಲೈಟಾಗಿ ಫ್ರೂಟ್ಸ್ ಏನಾರ ತೊಗೊಂಡು ಅದು 6 ಗಂಟೆ ಒಳಗೆ ನಾನು ಸಾಯಂಕಾಲದ ಏನೇ ಒಂದು ತಿನ್ನೋದಿದ್ರೂ ಅಷ್ಟು ತಿಂದಿರ್ತೀನಿ. ಏನಾರ ನಿಮ್ಗೆ ಇನ್ ಕೇಸ್ ಸ್ವೀಟ್ ತಿನ್ನಬೇಕು ಅಂದರೆ ಮಾರ್ನಿಂಗ್ ಟೈಮಲ್ಲಿ ತಿನ್ಬಿಡಿ. ಮಾರ್ನಿಂಗ್ ಟೈಮ್ ತಿಂದರೆ ಕ್ಯಾಲೋರೀಸ್ ಬರ್ನ್ ಆಗೋಕ್ಕೆ ತುಂಬ ಒಂದು ಡೇ ಫುಲ್ ಟೈಮ್ ಇರುತ್ತೆ. ರಾತ್ರಿ ಆದಮೇಲೆ ನಾವು ಲಿವರ್ಗೆ ಜಾಸ್ತಿ ಕೆಲಸ ಕೊಡಬಾರ್ದು ಆಯಿತಾ, ಅಂದರೆ ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಅವಾಗೇನು ಅಂದರೆ ಅದು ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಆವಾಗ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಥರ ಮಾಡ್ಕೊಂಬನ್ನಿ. ಸೊ ಅದ್ರ ಮಧ್ಯೆ ನಾನು 6 ಗಂಟೆಗೆ ನಾನು ತಿಂತೀನಿ ಅನ್ನಲ್ಲ. ಸೊ ಅದು ತಿನ್ಬೇಕಾದ್ರೆ ನಾನು ಡ್ರೈ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಆಯಿತಾ. ನಾನು ನಿಮಗೆ ತೋರಿಸ್ತಾ ಇರೋದು ಯಾಕೆಂದರೆ ಕೆಲವ್ರಿಗೆ ಇಷ್ಟ ಇರುತ್ತಲ್ಲ ಯಾವ ಥರ ಮಾಡ್ಕೋಬೋದು ಅಂತ ಅವ್ರಿಗೆ ಹೇಳ್ತಾ ಇರೋದು. ಸೊ ನೋಡಿ ಈ ಥರ ರಿಚ್ ಇರಬೇಕು ಡ್ರೈ ಫ್ರೂಟ್ಸ್. ಏನೇನು ಹಾಕಿದ್ದೀನಿ ನೋಡಿ, ಸ್ಟ್ರಾಬೆರೀಸ್ ಇದೆ, ಬ್ಲೂಬೆರಿ ಇದೆ, ಮತ್ತು ಬ್ಲ್ಯಾಕ್ ರೇಸನ್ ಇದೆ, ಅಂದರೆ ಇದರಲ್ಲಿ ಹೇಳ್ಬಿಡ್ತೀನಿ ನೋಡಿ, ಸ್ಟ್ರಾಬೆರಿ ಇದೆ, ಮತ್ತು ಕ್ರೇನ್ಬರಿ ಅಂತ ಬರುತ್ತಲ್ಲ ಅದಿದೆ, ಮತ್ತು ಕಪ್ಪು ದ್ರಾಕ್ಷಿ ಅಂತಾರಲ್ಲ ಅದಿದೆ, ಕುಂಬಳಕಾಯಿ ಬೀಜ ಇದೆ, ಫ್ಲ್ಯಾಕ್ ಸೀಡ್ಸ್ ಇದೆ, ಮತ್ತು ಇದರಲ್ಲಿ ಇನ್ನೂ ಕೆಲವು ಬೀಜಗಳು ಹ್ಯಾಡ್ ಆಗಿದೆ ಆಯಿತಾ. ಸೊ ಆ ಥರ ಒಟ್ಟಿನಲ್ಲಿ ಡ್ರೈ ಫ್ರೂಟ್ಸ್ ಅಂದ್ಕೊಳ್ಳಿ. ಸೀಡ್ಸು ಇದೆ ಪ್ಲಸ್ ಫ್ರೂಟ್ಸು ಇದೆ. ಇದಕ್ಕೆ ಬೇಕಾದ್ರೆ ನೀವು ಬಾದಾಮಿ, ಗೋಡಂಬಿ ಇದನ್ನು ಆ್ಯಡ್ ಮಾಡ್ಬೋದು. ಬಟ್ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಅದು ನಾನು ಸಪ್ರೇಟಾಗಿ ಬೇಕಾದ್ರೆ 3 ಬಾದಾಮಿ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ತಿನ್ಕೋಬೋದು, ತಿಂಡಿ ತಿನ್ನೋಕ್ಕೆ ಮುಂಚೆನೇ ನಾನು ಹೇಳ್ತಾ ಇರೋದು. ಸೊ ಆ ಥರ ಮಾಡಿ. ಈ ಥರ ಒಂದು ತಿನ್ನೋದ್ರಿಂದ ಸ್ವಲ್ಪ ಒಂದು ಕೈಯಲ್ಲಿ ಹಿಡಿಯೋಷ್ಟು ಇಷ್ಟು ತಿನ್ಕೊಳ್ತಾ ಬಂದರೆ ಸ್ಕಿನ್ನು ಚೆನ್ನಾಗಾಗುತ್ತೆ, ಪ್ಲಸ್ ಹೇರ್ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ನಮಗೆ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಸಿಗುತ್ತೆ ಆಯಿತಾ. ಸೊ ನಾವು ಜಾಸ್ತಿ ಅನ್ನ ಸಾಂಬಾರೇ ತಿನ್ನಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಅದನ್ನು ಕಡಿಮೆ ತಿಂದ್ಬಿಟ್ಟು ಇದನ್ನು ಡ್ರೈ ಫ್ರೂಟ್ಸು ತಿಂದಾಗ ಹೊಟ್ಟೆ ತುಂಬಿದಂಗೆ ಇರುತ್ತೆ ಆಯಿತಾ. ಸೊ ಈ ಥರ ಒಂದು ಟ್ರೈ ಮಾಡಿ. ಸೊ ಆಮೇಲೆ ಹೇಳಿ ನೀವು ಕುಡಿದ್ಬಿಟ್ಟು ಹೇಗೆ ಬಂತು ಅಂತ. ಸೊ ಆ ಥರ ಫ್ರೆಂಡ್ಸ್ ಕುಡಿಬೇಕಾದ್ರೂ ಅಷ್ಟೇ ನಿಧಾನ ಕುಡೀರಿ. ಹೆಂಗೆ ಗೊತ್ತಾ, ಸಿಪ್ ಬೈ ಸಿಪ್ಪೇ ಕುಡಿಬೇಕು, ಅಂದರೆ ಎಂಜಾಯ್ ಮಾಡ್ಕೊಂಡು ಕುಡೀರಿ ಖುಷಿಯಾಗಿ. ಸೊ ಅವಾಗ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.